ಕೊಟ್ಟೂರಿನಲ್ಲಿ ಮಗನಿಂದಲೇ ಮೂವರ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇದು ಕೇವಲ ಹತ್ಯೆಯಲ್ಲ, ಮರ್ಯಾದೆ ಹತ್ಯೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿ ಅಕ್ಷಯ್ ತಂಗಿ ಮತ್ತೊಬ್ಬನ ಪ್ರೀತಿ ಮಾಡ್ತಾ ಇದ್ದಂತ ಶಂಕೆ. ಈ ಆರೋಪಿ ಅಕ್ಷಯ್ ಇದಾನಲ್ಲ, ಆತನ ತಂಗಿ ಮತ್ತೊಬ್ಬನ ಜೊತೆಗೆ ಪ್ರೀತಿಯಲ್ಲಿದ್ಲಂತೆ. ಅಂದ್ರೆ ಪ್ರೀತಿ ಮಾಡ್ಕೊಂಡು ಲವ್ ಮಾಡ್ಕೊಂಡು ಇದ್ರಂತೆ. ಸೊ ಇದರ ಜೊತೆಗೆ ಆಕೆ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿ ಈತ ಅನುಮಾನ ಪಟ್ಟಿದ್ನಂತೆ. ಇದೇ ಕಾರಣಕ್ಕೆ ಸಹೋದರಿಯನ್ನ ಕೊಲೆ ಮಾಡಿದಾನೆ ಆರೋಪಿ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅಲ್ಲದೆ ಸಹೋದರಿ ಪರವಾಗಿ ತಂದೆ ತಾಯಿ ಇದ್ದಾರೆ, ಆಕೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪೋಷಕರನ್ನು ಕೂಡ ಈತ ಕೊಲೆ ಮಾಡಿದಾನೆ. ಪೊಲೀಸ್ ಅಧಿಕಾರಿಗಳ ಎದುರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಅನ್ನೋ ಶಂಕೆ ಇದೆ. ಕೊಲೆ ನಡೆದ ದಿನದಿಂದಲೂ ಕೂಡ ಈ ಘಟನೆ ಬಗ್ಗೆ ಬಹಳಷ್ಟು ಅನುಮಾನ ಇತ್ತು, ಜೊತೆಗೆ ಪ್ರಶ್ನೆಗಳು ಕೂಡ. ಹೆತ್ತ ಮಗ, ಹೆತ್ತವರನ್ನ, ಜೊತೆಗೆ ಒಡ ಹುಟ್ಟಿದ ತಂಗಿಯನ್ನ ಕೊಲೆ ಮಾಡ್ತಾನೆ. ಅಷ್ಟು ಕ್ರೂರವಾಗಿ ಪ್ಲಾನ್ ಮಾಡಿಕೊಂಡು ಬಾಡಿಗೆ ಇದ್ದಂತ ಮನೆಯಲ್ಲಿನೇ ಗುಂಡಿ ತೋಡಿ ಅಲ್ಲೇ ಹೂತಾಕಿಬಿಟ್ಟಿದ್ದಾನೆ ಅಂತ ಅಂದ್ರೆ ಏನ್ ಕಾರಣ ಇರಬಹುದು, ಅಂತ ದ್ವೇಷ ಏನಿರಬಹುದು ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇತ್ತು. ಬಟ್ ಅದಾದ ನಂತರ ಈಗ ಆತನೇ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಶಂಕೆ ಇದೆ. ಅಂದ್ರೆ ಆತನ ತಂಗಿ ಗರ್ಭಿಣಿ ಆಗಿದ್ಲಂತೆ. ಒಬ್ಬ ಯುವಕನ ಜೊತೆಗೆ ಪ್ರೀತಿಯಲ್ಲಿದ್ದು ಆಕೆ ಗರ್ಭಿಣಿ ಆಗಿದ್ಲಂತೆ. ಈ ವಿಚಾರ ಗೊತ್ತಿದ್ದು ಕೂಡ ಆಕೆಯ ತಂದೆ ತಾಯಿಗಳು ಆಕೆಗೆ ಸಪೋರ್ಟ್ ಮಾಡ್ತಾ ಇದ್ರಂತೆ. ಬಟ್ ಇದನ್ನು ಈ ಆರೋಪಿ ಅಕ್ಷಯ್ಗೆ ತಡ್ಕೊಳ್ಳೋದಕ್ಕಾಗಿಲ್ಲ, ಒಬ್ಬ ಅಣ್ಣ ಆಗಿ. ಸೊ ಭಾಳ ಸಿಟ್ಟು ಬಂದುಬಿಟ್ಟಿದೆ ಆತನಿಗೆ. ಇದರಿಂದ ಈ ರೀತಿಯಾಗಿ ಮಾಡಿದಾನೆ ಅನ್ನೋ ಮಾಹಿತಿ. ಇನ್ನು ಬಾಡಿಗೆ ನಿವಾಸದಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ್ದ ಈ ಕಿರಾತಕ. ಏನು ಸ್ವಂತ ಮನೆ ಅಲ್ಲ, ಬೆಚ್ಚಿ ಬೀಳಿಸ್ತಾ ಇವೆ ಮೂವರ ಮೃತದೇಹಗಳ ದೃಶ್ಯಗಳು. ಮೃತದೇಹಗಳನ್ನು ಕಂಡು ಸಂಬಂಧಿಕರೇ ಶಾಕ್ ಆಗಿಬಿಟ್ಟಿದ್ದಾರೆ. ಬಾಡಿಗೆ ನಿವಾಸದಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ್ದ ಈ ಕಿರಾತಕ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲಿಗೆ ತಾಯಿ ಜಯಲಕ್ಷ್ಮಿ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ ಮೊದಲು. ನಂತರ ತಂಗಿ ಅಮೃತಾಳಿಗೆ ಕರೆ ಮಾಡಿದ್ದ ಈ ಹಂತಕ. ಗಿಫ್ಟ್ ಕೊಡ್ತೀನಿ ಬಾ ಅಂತ ಹೇಳಿ ಮನೆಗೆ ಕರೆದಿದ್ದಾನೆ. ಪಾಪ ಅಣ್ಣ ಏನೋ ಕೊಡ್ತಾನೇನೋ ಅಂತ ಹೇಳಿ ತಂಗಿ ಬಂದಿದ್ದಾಳೆ. ತಾಯಿಯ ಹೆಣ ತೋರಿಸಿ ಇದೇ ನೋಡು ನಿನ್ನ ಗಿಫ್ಟ್ ಅಂತ ಹೇಳಿ ಆಗಲೇ ಕತ್ತು ಕೊಯ್ದು ಕೊಲೆ ಮಾಡಿಬಿಟ್ಟಿದ್ದಾನೆ ಆಕೆಯದ್ದು ಕೂಡ. ಸ್ವಲ್ಪ ಸಮಯದ ನಂತರ ತಂದೆ ಭೀಮರಾಜ್ ಮನೆಗೆ ಬಂದಿದ್ದಾರೆ. ಮನೆಯಲ್ಲಿ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಹಿಂದೆಯಿಂದ ಬಂದು ಕತ್ತು ಕೊಯ್ದು ಬಿಟ್ಟಿದ್ದಾನೆ ಅವರನ್ನು. ಹೀಗೆ ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕೊಲೆ ಮಾಡಿ ಒಂದೇ ಗುಂಡಿಯಲ್ಲಿ ಹಾಕಿ ಮುಚ್ಚಿದ್ದಾನೆ. ಈತನ ಮನಸ್ಥಿತಿ ಎಷ್ಟು ಕೆಟ್ಟದ್ದು ಅನ್ನೋದನ್ನು, ವಿಕೃತ ಮನಸ್ಸು ಅನ್ನೋದನ್ನು ಇಮ್ಯಾಜಿನ್ ಮಾಡ್ಬೋದು. ಮೊದಲು ತಾಯಿಯ ವಿಜಯಲಕ್ಷ್ಮಿ ಅವರನ್ನು ಕೊಲೆ ಮಾಡ್ತಾನೆ ಮೊದಲು. ಅದಾದ ನಂತರ ತಂಗಿಗೆ ಕರೆ ಮಾಡ್ತಾನೆ, ಬಾ ಮನೆಗೆ ನಿನಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ. ಪಾಪ ಅಣ್ಣ ಅಲ್ವಾ, ಏನೋ ಒಂದು ತಂದಿರ್ತಾನೆ, ಗಿಫ್ಟ್ ಕೊಡ್ತಾನೆ ಅನ್ನೋ ಆಸೆಗೆ ತಂಗಿ ಬಂದಿದ್ದಾಳೆ. ಆಸೆ ಇಟ್ಕೊಂಡು ಬಂದ ತಕ್ಷಣ ಆಕೆಗೆ ಶಾಕ್ ಕೊಟ್ಟಿದ್ದಾನೆ ಈತ. ತಾಯಿಯ ಹೆಣ ತೋರಿಸಿ ಇದೇ ನಿನ್ನ ಗಿಫ್ಟ್ ಅಂತ ಹೇಳ್ತಾನೆ. ಅದೇ ಕ್ಷಣದಲ್ಲೇ ಆಕೆಯ ಕತ್ತು ಕೊಯ್ದು ಆಕೆಯನ್ನು ಕೊಂದು ಬಿಡ್ತಾನೆ. ಸೊ ಅದಾದ ನಂತರ ಸ್ವಲ್ಪ ಸಮಯದ ನಂತರ ಆತನ ತಂದೆ ಭೀಮರಾಜ್ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದು ಯಾರೋ ಕಾಣಿಸಲ್ಲ, ಅವ್ರಿಗೂ ಅನುಮಾನ ಬಂದಿಲ್ಲ. ಹಾಗಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಟಿ ವಿ ನೋಡ್ಕೊಂಡು ಕೂತಾಗ ಹಿಂದೆಯಿಂದ ಬಂದು ಬಿಗಿಯಾಗಿ ಹಿಡ್ಕೊಂಡು ಕತ್ತು ಕೊಯ್ದು ಬಿಟ್ಟಿದ್ದಾನೆ. ಸೊ 3 ಜನರನ್ನು ಕೊಲೆ ಮಾಡಿ ಪೊಲೀಸರೇ ಎದುರು ಈತ ಕಥೆ ಕಟ್ಟಿದ್ದಾನೆ. ಮೂವರನ್ನ ಹತ್ಯೆ ಮಾಡಿ ಬೆಂಗಳೂರಿಗೆ ತೆರಳಿದ್ದ ಈ ಆರೋಪಿ ತಿಲಕ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲು ಮಾಡ್ತಾನೆ ಈತ. ತಂದೆ, ತಾಯಿ, ಸಹೋದರಿ ಜಯದೇವ ಆಸ್ಪತ್ರೆಗೆ ಹೋಗಿದ್ರು. ಆಸ್ಪತ್ರೆಗೆ ಹೋದವರು ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ಈತ ಕೇಸ್ ದಾಖಲು ಮಾಡ್ತಾನೆ. ಆಗ ಅಕ್ಷಯ್ನನ್ನ ವಿಚಾರಣೆ ನಡೆಸಿದಾಗ ದ್ವಂದ್ವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ವಿಚಾರಣೆ ವೇಳೆ ಮೂವರನ್ನ ಕೊಲೆ ಮಾಡಿರೋ ಸತ್ಯ ಬಯಲಿಗೆ ಬಂದಿದೆ. ಮೂವರನ್ನ ಕೊಲೆ ಮಾಡಿ ಒಂದೇ ಗುಂಡಿಯಲ್ಲಿ ಹೂತಾಕಿದ್ದ ಈತ. ಮೂವರನ್ನ ಹತ್ಯೆ ಮಾಡಿ ಯಾವ ಲೆವೆಲ್ಗೆ ಕತೆ ಕಟ್ಟಿದ್ದಾನೆ ಅಂತ ಅಂದರೆ,
ನಿಜಕ್ಕೂ ಆಶ್ಚರ್ಯ ಆಗಿಬಿಡುತ್ತೆ. ಈತನ ಕ್ರಿಮಿನಲ್ ಮೈಂಡ್ ಹೆಂಗಿದೆ ಅಂತ ಇಮ್ಯಾಜಿನ್ ಮಾಡ್ಬೋದು. ಮೂವರನ್ನು ಹತ್ಯೆ ಮಾಡಿ ಬೆಂಗಳೂರಿಗೆ ಬಂದು ತಿಲಕ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾನೆ ಈತನೇ. ಆದರೆ ಪೊಲೀಸ್ನವ್ರ ಕೈಯಿಂದ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ತಿರ್ಗಾ ಮುರುಗಾ ಕ್ವಶನ್ಸ್ ಮಾಡ್ತಾರೆ. ಈತನ ದ್ವಂದ್ವ ಹೇಳಿಕೆ ಗೊತ್ತಾಗ್ಬಿಡುತ್ತೆ, ಈತನ ಮೇಲೆ ಅನುಮಾನ ಬರುತ್ತೆ. ಪೊಲೀಸರ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಈತ ಸತ್ಯ ಕಕ್ಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಆನಂತರದಲ್ಲಿ ಅವ್ರು ಏನು ಕ್ರಮ ತಗೋತಾರೆ, ನಮಗೆ ತನಿಖೆ ಹಸ್ತಾಂತರ ಮಾಡಿದ್ರೆ ಆನಂತರದಲ್ಲಿ ನಾವು ತನಿಖೆ ಕೈಗೆತ್ಕೊಂಡು ಆನಂತರದಲ್ಲಿ ಮರ್ಡರ್ ಆಗಿ ಡೇಟ್ ಏನಾದ್ರು ಮರ್ಡರ್ ಆಗಿ ಡೇಟ್ ಯಾವಾಗ ಅದನ್ನು ಈಗಲೇ ಹೇಳಕ್ ಬರಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಬಾಡಿ ಎಷ್ಟು ಪಾರ್ಟ್ಸ್ ಇದ್ದು ಮೇಡಮ್? ಅಂದ್ರೆ ಮೂರು ಬಾಡಿನಾ? ಎಷ್ಟು ಅಲ್ಲ, ಅವ್ರ ಈಗ ಎಕ್ಸುಮೇಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದ್ರು. ಈ ಕ್ರೈಮ್ ಅಲ್ಲಿ ಒಬ್ಬರೇ ಭಾಗವಹಿಸ ಯಾರಾದರೂ ಅವ್ನಿಗೆ ಸಪೋರ್ಟ್ ಮಾಡಿದ್ರು? ಈಗ FIR ಅಲ್ಲಿ 2 ಹೆಸರಿದೆ. ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಮನೆಯಲ್ಲಿ ಏನಾದ್ರು ಸ್ಪ್ರೇ ಏನಾದ್ರು ಸಿಕ್ಕಿದೆಯಾ ಮೇಡಮ್? ಈ ರೀತಿ ಕಟ್ಟರ್ ಮೆಷಿನ್ ಸ್ಪ್ರೇ ಆ ರೀತಿ ಅವ್ರಿಗೆ ಏನೇನು ಅವರು ಸ್ಪಾಟ್ ಮಾನಿಟರ್ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಪಂಚರ ಸಮಕ್ಷಮ. ಸೊ ವಾಟ್ ಎವರ್ ವಾಸ್ ಇಂಪಾರ್ಟೆಂಟ್ ಫಾರ್ ದಿಯರ್ ಇನ್ವೆಸ್ಟಿಗೇಷನ್ ದೇ ಹ್ಯಾವ್ ಸೀಸ್ಡ್. ಬಾಡಿ ಸ್ಥಿತಿ ಹೇಗಿತ್ತು? ಅದೇನು ಕಟ್ ಮಾಡಿದ ಬಾಡಿಯನ್ನು ತುಂಡಾಗಿ ಕತ್ತರಿಸಿದ್ರು. ಥ್ಯಾಂಕ್ ಯು. ಪೂರ್ಣಗೊಳಿಸಿ ಆನಂತರದಲ್ಲಿ ಅವ್ರು ಏನು ಕ್ರಮ ತಗೋತಾರೆ, ನಮಗೆ ತನಿಖೆ ಹಸ್ತಾಂತರ ಮಾಡಿದ್ರೆ ಆನಂತರದಲ್ಲಿ ನಾವು ತನಿಖೆ ಕೈಗೆತ್ಕೊಂಡು ಆನಂತರದಲ್ಲಿ ಮರ್ಡರ್ ಆಗಿ ಡೇಟ್ ಏನಾದ್ರು ಮರ್ಡರ್ ಆಗಿ ಡೇಟ್ ಯಾವಾಗ ಅದನ್ನು ಈಗಲೇ ಹೇಳಕ್ ಬರಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಬಾಡಿ ಎಷ್ಟು ಪಾರ್ಟ್ಸ್ ಇದ್ದು ಮೇಡಮ್? ಅಂದ್ರೆ ಮೂರು ಬಾಡಿನಾ? ಎಷ್ಟು